ಸೈಟ್ ಅಲ್ಲಿ ಮುಂದಿನ ಬಾಲ್ಕನಿ ಸೈಟ್ ಮುಂದಿನ 5 ಅಡಿ ಭಾಗ ಸೆಟ್ ಬ್ಯಾಕ್ ಅನ್ನು ಉಪಯೋಗಿಸಂಗಿಲ್ಲ ಅಂತ ಹೇಳಿ ಮಾಡಿದ್ದಾರೆ. ಇದು ಮೊದಲಿದ್ದಂತ ಜನಗಳ ಆರ್ಥಿಕ ಸ್ಥಿತಿ ಮತ್ತು ಆಗಿನ ಜನಗಳ ಆ ಕಾಲಕ್ಕೆ ಸರಿಯಾಗಿ ಅದು ಇತ್ತು. ಬಟ್ ಈಗಿನ ದುಬಾರಿ ಕಾಲದಲ್ಲಿ ಈ ಸೈಟ್ ತಗೊಂಡು ಒಂದು ಮನೆ ಕಟ್ಟತಕ್ಕಂಥದ್ದು ಸಹಿತ ಬಹಳ ಕಷ್ಟ ಆಗಿದೆ. 4 ಅಡಿ ಮುಂದೆ 6 ಅಡಿ ಬಿಡಬೇಕಾಗುತ್ತೆ. ನಾವು ಪರ್ಮಿಷನ್ ಅಪ್ಲೈ ಮಾಡಿದ್ರೆ ಮುಂದಿನ 6 ಅಡಿ ಜಾಗನೂ ಸಹಿತ ವೆಹಿಕಲ್ ನಿಲ್ಸಕ್ಕೆ, ಬೈಕ್ ನಿಲ್ಸಕ್ಕೆ ಸಹಿತ ಪ್ರಾವಿಷನ್ ಇಲ್ಲ. ನಮ್ಮ ಸೆಟ್ ಬ್ಯಾಕ್ ಒಳಗಡೆನೆ ಇಟ್ಕೋಬೇಕು. ನಾವು ಒಂದು ರೂಫ್ ಇಂದ ಹೊರಗಡೆ ಚರ್ಚೆ ತಗೋಬಹುದು. ಅದು ಬಿಲ್ಡಿಂಗ್ 25 ಅಡಿ ಇದೆ ಅಂತಂದ್ರೆ 8 ಅಡಿ ಮಾತ್ರ, 2 ಅಡಿ ಇಷ್ಟಕ್ಕೆ ಮಾತ್ರ ನಮಗೆ ಅದು ಪ್ರಾವಿಷನ್ ಕೊಡುತ್ತೆ. ಅದು ಮುಂದಿನ ಬಾಲ್ಕನಿ. ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಜಾಗವನ್ನು ಕವರೇಜ್ ಅಂತಾರೆ. ಕವರೇಜ್ ಅಂತ ಅಂದ್ರೆ ಬಿಲ್ಡಿಂಗ್ ಏನ್ ಆವರಿಸುವಿಕೆ ಇರ್ತದೋ ಅದನ್ನ ಕವರೇಜ್ ಅಂತ ಮೊದಲು ಕಟ್ತಿದ್ವಿ. ಹಾಗಿಲ್ಲ, ಅದನ್ನ ಕಾರ್ ನಿಲ್ಸೋ ಜಾಗವನ್ನು ಸಹಿತ ಕವರೇಜ್ ಅಂತಾರೆ. ಇಲ್ಲಿ ಸೆಟ್ ಬ್ಯಾಕ್ ಜಾಗದಲ್ಲಿ ನಾವು ಕಾರ್ ನಿಲ್ಲಿಸ್ತೀವಿ ಅಂತ ಕೊಟ್ಟರೆ ಪರ್ಮಿಷನ್ ಒಳಗೆ ತಗೊಳ್ಳಲ್ಲ. ಅದನ್ನ ಬಿಟ್ಬಿಟ್ಟೆ ತಗೋಬೇಕು. ಅದಾದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, ಇದು 30-40 ಪ್ಲಾನಿಗೆ ಬೇರೆ ಪ್ಲಾನ್ ಕೊಡ್ಲಿಕ್ಕೆ ಬರಲ್ಲ. ಈ ಮುಂದ್ಗಡೆ ಇದ್ದಿದ್ದು ಸ್ಟೇರ್ ಕೇಸ್ ಸೆಟ್ ಬ್ಯಾಕ್ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಕಾರ್ ನಿಲ್ಲಿಸಲಿಕ್ಕೆ ಅಂತ ಜಾಗ ಮಾಡ್ಕೊಂಡಿದ್ರೆ ಕೊಟ್ಟಿರೋ ಪರ್ಮಿಷನ್ ಇದೆ. ಒಂದು 10 ಅಡಿ 10 ಅಡಿ ಗಾತ್ರದ ಒಂದು ಹಾಲ್ ಕೊಟ್ಟಿದ್ದಾರೆ. ಒಂದು 6 ಅಡಿ 6 ಅಡಿ ಸೈಜ್ ಇದೆ ಅಡಿಗೆ ಮನೆ ಇದೆ. 4 ಅಡಿಗೆ ಮನೆ ಇದೆ. ಇದು ಬಚ್ಚ ಮನೆ, ಪೂಜಾ ರೂಮು. ಒಂದು 4-8 ಸೈಜ್ ಆಗಿ ಒಂದು 2-3 ಮಾತುಗಳನ್ನು ತಪ್ಪು ಸಮಾಜಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಾವು ಇವತ್ತು ಪ್ರೆಸ್ ಮೀಟ್ ನಮ್ಮ ಹತ್ರ ಬಂದು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ, ಏನು ಹೇಳಿದರೆ ಅದಕ್ಕೆ ಉತ್ತರವನ್ನು ಹೇಳೋಣ ಅಂತ ಹೇಳಿ ನಾವು ಇಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೀವಿ. ಇದಕ್ಕಿಂತ ಮುಂಚೆ ತಾವು ನೋಡಿದ ಹಾಗೆ ಅದರಲ್ಲಿ ಒಂದು 2-3 ವಿಚಾರಗಳು ಪ್ರಸ್ತಾವನೆ ಆಗಿದ್ದಾವೆ. 2-3 ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅವರು. ಒಂದು, ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಹೇಳಿದ್ದಾರೆ. ಸಮಾಜದಲ್ಲಿ ಬಿರುಕುಂಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಬಹುಶಃ ಅವರು ಮೀಡಿಯಾ ನ್ಯೂಸ್ ಪಕ್ಷದ ಚಟುವಟಿಕೆಗಳನ್ನು ದಿನನಿತ್ಯ ನೋಡ್ತಾ ಇಲ್ಲ ಇರ್ಬೋದು. ಅವರು ನನಗೆ ಆ ತರ ಕಾಣ್ತಾ ಇದೆ. ಮೊದಲನೇದಾಗಿ ಫಸ್ಟ್ ಇಲ್ಲಿ ಪ್ರಬಲ ಆಕಾಂಕ್ಷಿ ಜಬ್ಬಾರ್ ಸಾಹೇಬರು ಮತ್ತು ಸಾದಿಕ್ ಫಲಾಂದ್ರು ಇಲ್ಲಿ ಕೇಳ್ತಾ ಇದ್ರು. ಜಬ್ಬಾರ್ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲಾ ಸಮಾಜದವರಿಗೆ ತಗೊಂಡು ಇದೇ ಜನವರಿ 10ನೇ ತಾರೀಕಿಗೆ ತಮ್ಮ ಪ್ರೆಸ್ ಕ್ಲಬ್ ನಲ್ಲಿ ಬಂದು ಜಬ್ಬಾರ್ ಸಾಹೇಬರು ಪ್ರೆಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಸಮಾಜಕ್ಕೆ ಗೊತ್ತಿದೆ. ಎಲ್ಲಾ ಸಮಾಜದ ನಾಯಕರ ಜೊತೆಗೆ ಬಂದು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜದ ಸುಭಾಷ್ ಇದ್ರು, ನಾಯಕರ ಸಮಾಜದ ಅಧ್ಯಕ್ಷರು ವೀರಣ್ಣ ಇದ್ರು, ಕುರುಬ ಸಮಾಜದಿಂದ ಬಿ ಸಿದ್ದಪ್ಪನವರು ಇದ್ರು, ನಮ್ಮ ಲಾಯರ್ ಸಿದ್ದಪ್ಪನವರು ಇದ್ರು, SC ಸಮಾಜದಿಂದ ನಮ್ಮ ಕಡ್ತಿ ತಿಪ್ಪಣ್ಣವ್ರು ಇದ್ರು, ಇನ್ನೂ ಅನೇಕರು ಇದ್ರು, ಲಕ್ಷ್ಮಣ್ ನಾಯಕ್ ಇದ್ರು, ಕೃಷ್ಣ ನಾಯಕ್ ಇದ್ರು. ಇವೆಲ್ಲರೂ ಸೇರಿ ಜಬ್ಬಾರ್ ಸಾಹೇಬ್